ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಹಬ್ಬದೂಟ ಅಂತಲೇ ಹೇಳ್ಬೋದು. ಸೊ ಡಿ ಬಾಸ್ ಅಭಿಮಾನಿಗಳಿಗೆ ಅಂತಲ್ಲ, ತುಂಬ ಜನಕ್ಕೆ ಹಬ್ಬದೂಟನೇ ಅಂತ ಹೇಳ್ಬೋದು. ನಿಮ್ಮ ಪ್ರೀತಿಯ ಅಚ್ಚುಮೆಚ್ಚಿನ ಐವಾನ ಅಜಿತ್ ಹನುಮಕ್ಕನವರು ರೋಡಲ್ಲಿ ಕುಡಿದ್ಬಿಟ್ಟು ತುಲಾಡ್ಕೊಂಡು ಹೋಗ್ತಾ ಇದ್ದಾನೆ. ಎಷ್ಟು ಕುಡ್ದಿದ್ದಾನೋ ಅವನಿಗೆ ಇದಿಲ್ಲ. ಹಾಗೆ ಪಕ್ಕದಲ್ಲಿ ಒಂದು ಹುಡುಗಿ ಕೂಡ ಇದ್ಲು. ಒಬ್ಬಳೇ ಹುಡುಗಿನ, ಇಬ್ಬರು ಹುಡುಗಿನ ಮತ್ತು ಇನ್ನೊಬ್ರು ಯಾರೋ ಜೊತೆಲಿದ್ರು ಅನಿಸುತ್ತೆ. ಇಲ್ಲ ಇವರಿಬ್ಬರೇನ, ಇಲ್ಲ ಇನ್ನೂ ಇಬ್ಬರು ಇದ್ದರು. ಅವ್ರು ಆಮೇಲೆ ಬಂದ್ರೆ ಏನು ಅನ್ನೋದು ಕ್ಲಾರಿಟಿ ಇಲ್ಲ. ಸೊ ಮೋಸ್ಟ್ಲಿ ಅವರೆಲ್ಲ ನ್ಯೂಸ್ ಚಾನಲಲ್ಲೇ ವರ್ಕ್ ಮಾಡೋರು ಇರ್ಬೋದು ಅನಿಸುತ್ತೆ. ಸೊ ಇಂಥ ಅಜಿತ್ಗೆ ಏನು ತೊಗೊಂಡು ಹೊಡಿಬೇಕು ಅಂತ ನೀವೇ ಹೇಳಿ. ಯಾಕೆ ಅಂದರೆ ಕುಡಿದ್ಬಿಟ್ಟು ಗಾಡಿ ಓಡ್ಸೋಕ್ಕೆ ಇವ್ನಿಗೆ ಯಾರು ಪರ್ಮಿಷನ್ ಕೊಟ್ಟರು? ಡ್ರಿಂಕ್ ಆ್ಯಂಡ್ ಡ್ರೈವ್ಗೆ ಇವ್ನಿಗೆ ಯಾರು ಅಲೌ ಮಾಡ್ತಾರೆ? ಕಾನೂನು ಬಗ್ಗೆ ಎಲ್ಲ ಮಾತಾಡ್ತಾನಲ್ಲ ಈ ಅಜಿತ್ ಐವಾನ. ಸೊ ಡ್ರಿಂಕ್ ಮಾಡಿ ಡ್ರೈವ್ ಮಾಡಿ, ಅವ್ನು ಕುಡ್ದಿರೋ ವಿಷಯ ಬಿಟ್ಟಾಕಿ ನಮ್ಗೆ ಅವಶ್ಯಕತೆ ಇಲ್ಲ. ಅವ್ನು ಕುಡ್ದಿದ್ದಾನೋ ಅದು ಸೆಕೆಂಡ್ರಿ. ಇವನಿಗೆ ಡ್ರೈವ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ಇವ್ನು ಕುಡಿದ್ಬಿಟ್ಟು ಹೆಂಗೆ ಗಾಡಿ ಓಡಿಸ್ತಾನೆ? ಇವ್ನು ಕುಡಿದ್ಬಿಟ್ಟು ಓಡಿಸೋದಲ್ದೆ, ಇವ್ನು ಸಾಯೋದಲ್ದೆ ರೋಡಲ್ಲಿ ಹೋಗೋರ್ನೆಲ್ಲ ಸಾಯಿಸ್ಬಿಡ್ತಾನಲ್ಲ ಅವನು ಕುಡಿದ್ಬಿಟ್ಟು ಹೋಗಿ. ಇವಾಗ ಹೆಂಗೆ ಮನೆಗೆ ಹೋಗಿ ಸೇರಿದಾನೋ ಏನೋ ನನಗೆ ಗೊತ್ತಿಲ್ಲ. ಸೊ ಇವಾಗ ಪೊಲೀಸರು ಇದ್ರ ಮೇಲೆ ಏನು ಕಾನೂನು ಕ್ರಮ ಜರುಗಿಸ್ತಾರೆ ನಾವು ವೆಯ್ಟ್ ಮಾಡಿ ನೋಡಬೇಕು. ಡಿ ಬಾಸ್ ಒಬ್ಬರಿಗೆ ಮಾತ್ರನೇ ಕಾನೂನು ಕ್ರಮ ಜರುಗಿಸ್ತಾರಾ, ಇಲ್ಲ ಇಂಥ ಐವಾನ್ಗಳಿಗೂ ಕೂಡ ಸ್ವಲ್ಪ ಕಾನೂನು ಅರಿವು ಮೂಡಿಸೋ ಟೈಮ್ ಇರೋವಾಗ ಮೂಡಿಸ್ತಾರಾ ಇಲ್ವಾ ನೋಡಬೇಕಾಗತ್ತೆ. ಯಾಕೆ ಅಂದರೆ ಇವ್ನು ಕುಡಿದು ಅವ್ನು ನೋಡಿ, ಆ ವಿಡಿಯೋದಲ್ಲಿ ನಾನು ವಿಡಿಯೋ ಹಾಕ್ತೀನಿ ಮುಂದೆ ನೋಡಿ. ಕುಡಿದ್ಬಿಟ್ಟು ಅವ್ನು ನಿಂತ್ಕೊಳಕ್ಕೂ ಶಕ್ತಿ ಇಲ್ಲ. ಪಕ್ಕದಲ್ಲೇ ಒಂದು ಕಾಂಪೌಂಡ್ ಇರುತ್ತೆ, ಕಾಂಪೌಂಡ್ ಪಕ್ಕದಲ್ಲಿ ಕಾರ್ ಪಾರ್ಕಿಂಗ್ ಮಾಡಿರ್ತಾರೆ. ಆ ಕಾಂಪೌಂಡ್ಗೆ ಕಾರ್ಗೆ ಸೆಂಟ್ರಲ್ಲಿ ಕೂತ್ಕೊಂಡು ಅಲ್ಲೇ ನಿದ್ದೆ ಮಾಡ್ತಾ ಇದ್ದಾನೆ. ಎದ್ದೇಳೋಕ್ಕಾಗ್ತಾಯಿಲ್ಲ ಅವನಿಗೆ ಫುಲ್ಲು ಕುಡಿದ್ಬಿಟ್ಟಿದ್ದಾನೆ. ಸೊ ಅದಕ್ಕೆ ಏನು ಮಾಡ್ದ, ಅವ್ನು ಅಲ್ಲೇ ಕುತ್ಕೊಂಡ್ಬಿಟ್ಟ. ಒಂದು 10-15 ನಿಮಿಷ ಕುತ್ಕೊಂಡ್ಬಿಟ್ಟು ಆಮೇಲೆ ಎದ್ದು ಅವ್ರು ಯಾರೋ ಹುಡುಗಿ ಮತ್ತು ಇನ್ನೊಬ್ರು ಯಾರೋ ಇದ್ದರು, ಅವ್ರು ಬಂದು ಕರ್ಕೊಂಡೋದ್ರು. ನಾನೇನೋ ಮೋಸ್ಟ್ಲಿ ಯಾರೋ ಬೇರೆ ಡ್ರೈವರ್ ಬಂದಿರುತ್ತೇನೋ ಅಂದ್ಕೊಂಡ್ರೆ ನೋಡಿದ್ರೆ ಹೋಗಿ ಡ್ರೈವಿಂಗ್ ಸೀಟಲ್ಲೇ ಕುತ್ಕೊತಾ ಇದ್ದಾನೆ. ಸೊ ನಾನು ಅದೇ ಅರ್ಥ ಆಗ್ತಾಯಿಲ್ಲ. ಇವನು ಓಕೆ, ಅವ್ನು ಕುಡ್ದಿರೋದು ಅಫೆನ್ಸ್ ಅಲ್ಲ, ಓಕೆ. ಇವನು ಡ್ರೈವ್ ಮಾಡ್ತಾ ಇದ್ದಾನಲ್ಲ, ಕುಡಿದು ಗಾಡಿ ಓಡಿಸ್ತಾ ಇದ್ದಾನಲ್ಲ, ಅದು ಅಫೆನ್ಸ್ ತಾನೆ. ಸೊ ಇವಾಗ ನೋಡೋಣ ಈ ಐವಾನನ್ನ ವಿರುದ್ಧ ಟ್ರಾಫಿಕ್ ಪೊಲೀಸರು ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ತಾರೆ ನಾವು ನೋಡಬೇಕು. ಸೊ ನಮಗಂತೂ ಹಬ್ಬದ ಊಟನೇ ಸಿಗ್ದಂಗೆ ಆಯ್ತಪ್ಪ ಡಿ ಬಾಸ್ ಅಭಿಮಾನಿಗಳಿಗೆ. ಇವನು ಬೈಬಡ್ಕೊತಾ ಇದ್ನಲ್ಲ, ದೊಡ್ಡ ಸಾಚಾ ಥರ ಕಳ್ಳನ ಮಗ. ಸೊ ನಾನು ಬೈಬಾರ್ದು ಇರಲಿ ಅವ್ನು, ಯಾಕೆಂದ್ರೆ ಅವ್ನು ಮಾತಾಡಿರೋ ಪದಗಳು ನಮಗೆ ತುಂಬಾ ಹರ್ಟಾಗಿದೆ. ಸೊ ಅವ್ರ ಫ್ಯಾಮಿಲಿ ಯಾರೇ ನೋಡ್ತಾಯಿದ್ರು ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇಂಥ ನನ್ನ ಮಗನ್ನ ಬೈಲೇಬೇಕು ಅಂತಲೇ ಅನಿಸುತ್ತೆ. ಸೊ ನಾವೇನು ಕೆಟ್ಟ ಪದಗಳನ್ನೇನು ಉಪಯೋಗಿಸಲ್ಲ. ಏನು ಮಾಡೋಕ್ಕಾಗತ್ತಾ ಮೇಡಮ್, ನಿಮ್ಮ ಹಸ್ಬೆಂಡು ಈ ಥರ ಕುಡಿದು ರೋಡಲ್ಲೆಲ್ಲ ಬಿದ್ದು ಒದ್ದಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಅವ್ರನ್ನ ಸ್ವಲ್ಪ ನೋಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಯಾರು ಬಂದಿದ್ರು ಆ ಲೇಡಿಗಳು, ಅವ್ರು ಕೂಡ ಸ್ವಲ್ಪ ಅಲ್ಲಾಡ್ತಾಯಿದ್ರು ಅಂತ ಅನಿಸುತ್ತೆ. ಲೇಡಿಗಳಲ್ಲಿ ಒಬ್ಬರು ನಮಗೆ ಸ್ವಲ್ಪ ಕಾಮನ್ನಾಗಿ ಅಲ್ಲಾಡ್ತಾಯಿದ್ರು ಅಂತ ಅನಿಸುತ್ತೆ. ಸೊ ಮೋಸ್ಟ್ಲಿ ಅವ್ರ ಹಸ್ಬೆಂಡು ಇಲ್ಲ ಅವ್ರ ಮನೆಯವ್ರು ಯಾರಿದ್ರೆ ಸ್ವಲ್ಪ ನೋಡ್ಕೊಳ್ರಪ್ಪ. ಆಮೇಲೆ ರೋಡಲ್ಲಿ ಬಿದ್ದು ಯಾಕೆ ಒದ್ದಾಡ್ತಾರೆ. ಆಮೇಲೆ ಇವನ ಜೊತೆ ಮಾತ್ರ ಕಳಿಸ್ಬೇಡ್ರಿ. ಇವ್ನು ಕುಡ್ದು ಹಾಳಾಗೋಗೋದಲ್ಲದೆ ಇವ್ರನ್ನೂ ಜೀವ ತೆಗೆದುಬಿಡ್ತಾನೆ. ಇವ್ರ ಜೊತೆ ಬಂದಿರೋರ್ನೂ ಜೀವ ತೆಗೆದುಬಿಡ್ತಾನೆ. ಇನ್ನು ರೋಡಲ್ಲಿ ಯಾರನ್ನು ಹೋಗೋರ್ನೂ ಜೀವ ತೆಗೆದುಬಿಡ್ತಾನೆ ಇವನು. ಸೊ ಈ ಥರ ಎಷ್ಟು ಸಾರಿ ಮಾಡಿರ್ಬೋದು ಅಂತ ಲೆಕ್ಕ ಹಾಕೊಳ್ಳಿ. ಸೊ ಇವನು ಬಂದು ಡಿ ಬಾಸ್ ಬಗ್ಗೆ ಮಾತಾಡ್ತಾನೆ, ಅಲ್ಲಿ ಪಾರ್ಟಿ ಮಾಡ್ತಾನೆ, ಇಲ್ಲಿ ಪಾರ್ಟಿ ಮಾಡ್ತಾನೆ, ಈ ಥರನೇ ಏಕವಚನದಲ್ಲಿ ಅಲ್ಲಿ ಪಾರ್ಟಿ ಮಾಡ್ತಾನೆ, ಇಲ್ಲಿ ಪಾರ್ಟಿ ಮಾಡ್ತಾನೆ, ಕುಡಿದು ಹೊಡಿತಾನೆ, ಕುಡಿದು ಬಾಯಿ ಬಂದಂಗೆ ಮಾತಾಡ್ತಾನೆ, ಹಾಗೆ ಹೇಗೆ ಅಂತ ಮಾತಾಡೋ ಇವನೇನು ಸಾಚಾನ? ಏನು ಮಾಡ್ತಾ ಇದ್ದಾನೆ? ಇದ್ರ ಬಗ್ಗೆ ಯಾರು ಕೇಳೋರಿಲ್ವಾ? ಸೊ ನೋಡೋಣ ಇದ್ರ ಬಗ್ಗೆ ಯಾರ್ಯಾರು ಧ್ವನಿ ಎತ್ತಾರೆ, ಯಾರ್ಯಾರು ಧ್ವನಿ ಎತ್ತಲ್ಲ. ಈ ಸೋ ಕಾಲ್ಡ್ ಮೀಡಿಯಾಗಳನ್ನೆಲ್ಲ ಅವ್ರು ಕೂಡ ಇದ್ರ ಬಗ್ಗೆ ಮಾತಾಡ್ತಾರಾ ಇಲ್ವಾ ಏನು ಅನ್ನೋದ್ರ ನಾನು ನೋಡಬೇಕು. ನನಗೆ ಸಿಕ್ಕಿದ್ದು ಬಂದು TV 14 ಏನೋ ಅದರಲ್ಲಿ ಒಬ್ರು ಹಾಕಿ ಮಾತಾಡಿದ್ರು. ಸೊ ನಾನು ಅದನ್ನು ಎತ್ಕೊಂಡಿದ್ದೀನಿ. ಸೊ ಅದನ್ನು ಎತ್ಕೊಂಡು ಇಲ್ಲಿ ಸ್ವಲ್ಪ ಪ್ಲೇ ಮಾಡ್ತೀನಿ, ನೋಡ್ಬಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಹಾಗೆ ಈ ಸಾಚಾ ಇದನ್ನಲ್ಲ, ಈ ಸೋಕಾಳ್ ಸಾಚಾ, ಅವನ ಬಗ್ಗೆ ಸ್ವಲ್ಪ ಕಮೆಂಟ್ ಮಾಡಿ. ನೋಡ್ರಿ ಅಜ್ಜಿತ್ ಹನುಮಕ್ಕನವ್ರು ಇಟ್ಟಾಡ್ತವನೆ. ಅಯ್ಯೋ ಏನ್ರಿ ಡ್ರಿಂಕ್ ಅಂಡ್ ಡ್ರೈವ್, ಇನ್ನು ಸುಮ್ಮನಿರ್ರಿ. ಇವಾಗ ಆಗ್ತದೆ ವಿಡಿಯೋ. ಹಿಂದೆ ಬಿದ್ದುಬಿಟ್ಟು ಏನ್ರಿ ಆದ್ಮೇಲೆ ಹಾಕ್ರಿ ಕುಡಿಬೇಕು. ಏನ್ರಿ ಇದು ಸುವರ್ಣ ನ್ಯೂಸ್ ಆಂಕರ್ ಏನ್ರಿ ಇದು? ನ್ಯೂಸ್ ಚಾನಲ್ಗೆ ಬಾಡೂಟ
ಆದ್ರೂ ಇವರೆಲ್ಲ ಮಾಹಿತಿ ಕೊಡೋಂಥವ್ರು ಈ ಥರ ರೋಡಲ್ಲಿ ಬಿದ್ದರೆ ಈಗ ಆಗ್ತಾಯಿಲ್ಲ ರೀ, ಮನೆ ಕರ್ಕೊಂಡೋಗಿ ಬಿಡೋಣ ಬಂದ್ರಿ ರೀ, ಪಾಪ ಹೆಲ್ಪ್ ಮಾಡೋದು ನಿಜವಾಗ್ಲೂ ಆಗ್ತಾಯಿಲ್ಲ ರೀ. ಅಲ್ಲಿ ನೋಡ್ರಿ ರೀ, ದೋಡಕ್ಕಾಯ್ತಲ್ಲ ರೀ ಬ್ರದರ್, ನಿಜವಾಗ್ಲೂ ಆಗ್ತಾವ ಹಿಂಗೆ. ಅಜಿತ್ ಹನುಮಾನ್ ಅಕ್ಕನ ಅವ್ರಿಗೆ ಅಲ್ಲಿ ಪಾಪ ಅವ್ರ ಲೇಡೀಸ್ ಕಾಯ್ತಾವ್ರೆ. ಅವ್ರು ಬಂದಿರೋ ಲೇಡೀಸ್ ಬೇರೆ ಕಾಯ್ತವ್ರೆ. ಏನಂದ್ರೆ ರಾಮಪ್ರಸಾದ್ ಮಾಡ್ರಿ. ಅಯ್ಯೋ ಆಗ್ತಾಯಿಲ್ಲ ಗುರು ಅವ್ರ ಕೈಲಿ. ಭಾಳ ಸುಸ್ತಾಗ್ಬಿಟ್ಟು ನಿಮ್ಮ ಮಚ್ಚ. ಇವನ್ನೆಲ್ಲ ಕಡೆ ಹೋಗಿ ನೋಡ್ರಿ ಅಜಿತ್ ಹನುಮಕ್ಕನ ಅವರು ಏನ್ರಿ ರೋಡಲ್ಲೇ ಮಲ್ಕೊಬಿಟ್ರನ್ರಿ. ನೋಡ್ರಿ ಅಜಿತ್ ಹನುಮಕ್ಕನ ಅವರು ಏನ್ರಿ ರೋಡಲ್ಲೇ ಮಲ್ಕೊಬಿಟ್ರನ್ರಿ. ಅಯ್ಯೋ 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 ಆಗ್ತಾಯಿಲ್ಲ ರೀ ಬ್ರದರ್, ನೀವು ನೋಡಿ ಮುಖ ನೋಡಬೇಕು, ಆಗ್ತಾನೆ ಇಲ್ಲ ರೀ. ಹಿಂಗೆ 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 ಅಲ್ಲೋಡಿ ಅಲ್ಲೋಡಿ, ಬೇಡ ಬೇಡ ಸುಮ್ಮನೆ ರೀ. ಯಾರೋ ಸ್ನೇಹಿತರು ಇದ್ದಾರೆ ಬಂದಿರೋರ ಜೊತೆ, ಆಗ್ತಾಯಿಲ್ಲ ರೀ. ಅಲ್ಲೇ ಮಲ್ಕೊಬಿಡ್ರಿ ಅವಯ್ಯ. ಲೇಡೀಸ್ ಇದ್ರಲ್ಲ ಅವ್ರ ಜೊತೆ ಮಲ್ಕೊಬಿಟ್ರಿ, ಅಲ್ಲೇ ತೂಗಿಸ್ತಾ ಇದ್ದಾನೆ. ಅವ್ರಿಗೆ ಹೇಳ್ಬಿಡೋಣ. ಏನು ಹೇಳ್ತೀರಾ, ಬೇಡ ಸುಮ್ಮನೆ ನಿಮಿಷ. ಅಲ್ಲೇ ತೂಗಿಸ್ತಾವ ಗುರು, ಗೊರಕೆ ಹೊಡಿತು. ಅಯ್ಯೋ ರೋಡಲ್ಲೇ, ಅಯ್ಯೋ ರೋಡಲ್ಲೇ. ನೋಡ್ರಪ್ಪ, ಸೋಕಾಲ್ಡ್ ಸಾಚಾ ಹಿಂಗೆ ತೂರಾಡ್ತಾ ಇದ್ದಾನೆ. ಸೊ ಇಬ್ಬರು ಲೇಡಿ ಇದ್ದಾರೆ. ಸೊ ಆ ಲೇಡಿ ಕೂಡ ಅಲ್ಲಾಡ್ತಾಯಿದ್ರು. ಪಕ್ಕದಲ್ಲಿ ಇನ್ನೊಬ್ಬರು ಯಾರೋ ಎಲ್ಲೋ ಶರ್ಟೆ ಹಾಕೋ ಬಂದಿದ್ದಾರೆ, ಸ್ವಲ್ಪ ಏಜ್ ಆಗಿದೆ. ಸೊ ಅವ್ರು ಬಂದು ಆ ಲೇಡಿ ಎಲ್ಲ ಹಿಂದೆಗಡೆ ಕುತ್ಕೊತಾ ಇದ್ದಾರೆ. ಇನೋವಾ ಕ್ರಿಸ್ಟಾ ಅದು. ಸೊ ಅವನು ಡ್ರೈವಿಂಗ್ ಸೀಟಲ್ಲೇ ಕುತ್ಕೊತಾ ಇದ್ದಾನೆ. ಸೊ ಅವನಿಗೆ ಮರ್ಯಾದೆ ಎಲ್ಲ ಕೊಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಇಂಥವ್ರಿಗೆಲ್ಲ ಮರ್ಯಾದೆ ಕೊಡುವಂಥ ಅವಶ್ಯಕತೆ ನಮಗಿಲ್ಲ. ಯಾಕೆಂದರೆ ಡಿ ಬಸ್ ಬಗ್ಗೆ ಎಂತೆಂಥ ಪದಗಳು ಉಪಯೋಗಿಸಿದ್ದಾನೆ ಇವನು. ಸೊ ಇವ್ನಿಗೆ ಏನು ಮರ್ಯಾದೆ ಕೊಡ್ತೀರಾ? ಇಂಥ ರೋಡಲ್ಲಿ ಕುಡಿದು ಒದ್ದಾಡೋನು, ರೋಡಲ್ಲಿ ಬಿದ್ದು ಒದ್ದಾಡೋನು, ರೋಡಲ್ಲಿ ಮಲ್ಕೊಳೋನು, ಸೊ ಜ್ಞಾನ ಇಲ್ಲದೆ ತಿರುಗಾಡೋನು ರೋಡಲ್ಲಿ, ಇಂಥವನ ಬಗ್ಗೆ ಯಾಕೆ ಏನಂತೀರ? ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.